ಸರ್ಕಾರಕ್ಕೆ ರೈತರ ಕಟ್ಟುನಿಟ್ಟಿನ ಎಚ್ಚರಿಕೆ. ಮೇಕೆದಾಟು, ಮಹಾದಾಯಿ ಆರಂಭಿಸಿ, ತಮಿಳುನಾಡಿಗೆ ನೀರು ತಕ್ಷಣ ನಿಲ್ಲಿಸಿ. ಬಯಲು ಸೀಮೆ ಧ್ವನಿ. ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಗಾಗಿ ಗೌರಿಬಿದನೂರಿನಲ್ಲಿ ಬೃಹತ್ ಪ್ರತಿಭಟನೆ. ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತ ಕುಡಿಯುವ ನೀರಿಗಾಗಿ ಗೌರಿಬಿದನೂರಿನಲ್ಲಿ ಧರಣಿ. ನಾಡಿಗೆ 12,000 ಕ್ಯೂಸೆಕ್ ನೀರು ಬಿಡ್ತಾ ಇದ್ದಾರೆ. ಅದನ್ನು ತಕ್ಷಣ ಸರ್ಕಾರ ನಿಲ್ಲಿಸಬೇಕು. ಆಮೇಲೆ ಅಲ್ಲಿನ ರೈತರು ಮತ್ತು ಸಾರ್ವಜನಿಕರನ್ನು ಕಾಪಾಡೋದಕ್ಕೂ ಉದ್ದೇಶಕ್ಕೋಸ್ಕರ ಈ ಕಾವೇರಿ ನದಿ ನೀರನ್ನು ನಿಲ್ಲಿಸಬೇಕು. ಆಮೇಲೆ ಮಹದಾಯಿ ಯೋಜನೆ ಏನಿದೆ ಅದನ್ನು ಪ್ರಾರಂಭ ಮಾಡಬೇಕು. ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನ ಹರಿಸಿ ಅದನ್ನು ಸ್ಟಾರ್ಟ್ ಮಾಡಬೇಕು. ಆಮೇಲೆ ಮೇಕೆದಾಟು ಯೋಜನೆ ಏನಿದೆ ಅದನ್ನು ಸಹ ಪ್ರಾರಂಭಗೊಳಿಸಬೇಕು. ಸುಮಾರು ವರ್ಷಗಳಿಂದ ಇವರು ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿಭಟನೆ ಮಾಡ್ತಾರೆ, ಪಾದಯಾತ್ರೆ ಮಾಡ್ತಾರೆ. ಆದರೆ ಈಗ ಅವ್ರದ್ದೇ ಸರ್ಕಾರ ಇದ್ರೂ ಸಹ ಅದಕ್ಕೆ ಗುದ್ದಲಿ ಪೂಜೆ ಸಹ ಮಾಡಲಿಲ್ಲ. ಅದನ್ನು ಕೈಗೆತ್ಕೋಬೇಕು. ಆಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆ ಅಂತ ಹೇಳ್ಬಿಟ್ಟು ಸುಮಾರು 30-40 ವರ್ಷದಿಂದ ನಾವು ಹೇಳ್ತಾನೆ ಇದ್ದೀವಿ. ಯಾರೂ ತಲೆನೇ ಕೆಡಿಸ್ಕೊತಾ ಇಲ್ಲ. ಸರ್ಕಾರಗಳು ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ. ದಯವಿಟ್ಟು ಈ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಸರ್ಕಾರ ಬೇಗ ಕೈಗೆತ್ತಿಕೊಂಡು ಚಿಕ್ಕಬಳ್ಳಾಪುರ ನೀರಿಗೆ ಕುಡಿಯುವ ನೀರನ್ನು ಒದಗಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಕಳಿಸ್ತಾ ಇದ್ದೀವಿ. ಈ ಮನವಿಯನ್ನು ತಾವು ಸರ್ಕಾರಕ್ಕೆ ತಲುಪಿಸಿ ನಮ್ಮ ಎಲ್ಲ ಈ 4 ಬೇಡಿಕೆಗಳನ್ನು ಅತಿ ಶೀಘ್ರದಲ್ಲೇ ಪೂರೈಸಬೇಕಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಶೀರ್ಷಿಕೆ: ಕರ್ನಾಟಕ ಬಂದ್ ಹಿನ್ನೆಲೆ. ಗೌರಿಬಿದನೂರಿನಲ್ಲಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ರೈತ ರಕ್ಷಣಾ ಸೇನೆ ಮನವಿ. ಕರ್ನಾಟಕ ಬಂದ್ ಪ್ರಯುಕ್ತ ಗೌರಿಬಿದನೂರಿನಲ್ಲಿ ರೈತ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾ. ಆದಿಮೂರ್ತಿ ರೆಡ್ಡಿ ಹಾಗೂ ಇತರ ಪ್ರಮುಖ ರೈತ ಮುಖಂಡರ ನೇತೃತ್ವದಲ್ಲಿ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ವಿವಿಧ ಪ್ರಮುಖ ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಕರ್ನಾಟಕ ಬಂದ್ ಅಂಗವಾಗಿ ಗೌರಿಬಿದನೂರು ನಗರದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ರೈತ ರಕ್ಷಣಾ ಸೇನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಬೃಹತ್ ಸಂಖ್ಯೆಯಲ್ಲಿ ಸಮಾವೇಶಗೊಂಡು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೂ ಹಸಿರು ಸೇನೆ ಗೌರಿಬಿದನೂರು ತಾಲೂಕು ಘಟಕ ಹಾಗೆ ರೈತ ರಕ್ಷಣಾ ಸೇನೆ ಇಬ್ಬರ ವತಿಯಿಂದ ಇವತ್ತಿನ ದಿವಸ ಏನು ಕಾವೇರಿ ನೀರಿನ ವಿಚಾರವಾಗಿ ಬೇಡಿಕೆಯನ್ನು ಕೊಟ್ಟಿದ್ದೀರಾ, ಬೇಡಿಕೆಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಈ ಮನವಿಯನ್ನು ತಲುಪಿಸ್ತೀವಿ. ಥ್ಯಾಂಕ್ ಯು. ಸರ್ಕಾರಕ್ಕೆ ಸಲ್ಲಿಸಿದ ಪ್ರಮುಖ ಬೇಡಿಕೆಗಳು: ತಮಿಳುನಾಡಿಗೆ ಕಾವೇರಿ ನೀರು ಬಂದ್. ತಮಿಳುನಾಡಿಗೆ ಹರಿಯುತ್ತಿರುವ ಕಾವೇರಿ ನೀರನ್ನು ತಕ್ಷಣವೇ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮೇಕೆದಾಟು ಯೋಜನೆ ಜಾರಿ. ಬಹುದಿನಗಳ ಬೇಡಿಕೆಯಾದ ಮೇಕೆದಾಟು ಯೋಜನೆಯನ್ನು ತಕ್ಷಣ ನಿರ್ಮಾಣ ಮಾಡಬೇಕು. ಮಹಾದಾಯಿ ಯೋಜನೆ ಆರಂಭ. ಮಹಾದಾಯಿ ಯೋಜನೆಯ ಕಾಮಗಾರಿಯನ್ನು ತಕ್ಷಣ ಕೈಗೆತ್ತಿಕೊಳ್ಳಬೇಕು. ಚಿಕ್ಕಬಳ್ಳಾಪುರಕ್ಕೆ ಶಾಶ್ವತ ನೀರು. ಕುಡಿಯುವ ನೀರಿನ ಅಭಾವ ಎದುರಿಸುತ್ತಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನು ರೂಪಿಸಬೇಕು. ಈ ಸಂದರ್ಭದಲ್ಲಿ ರೈತ ರಕ್ಷಣಾ ಸೇನೆಯ ಗೌರವಾಧ್ಯಕ್ಷರಾದ ತಿಪ್ಪಣ್ಣ, ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ರಮಣಾರೆಡ್ಡಿ, ಮಂಚೇನಹಳ್ಳಿ ತಾಲೂಕು ಅಧ್ಯಕ್ಷರಾದ ಮಹೇಶ್ ರೆಡ್ಡಿ, ಪ್ರಮುಖ ಮುಖಂಡರಾದ ವೆಂಕಟರಮಣಪ್ಪ, ಗಂಗಾಧರಪ್ಪ, ನಾರಾಯಣಪ್ಪ, ಉಮೇಶ್, ನಾಗರಾಜಪ್ಪ ಸೇರಿದಂತೆ ಹಲವಾರು ರೈತ ನಾಯಕರು ಹಾಜರಿದ್ದು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಡಾ. ಆದಿಮೂರ್ತಿ ರೆಡ್ಡಿ ಹೇಳಿಕೆ: ಇಂದು ಕರ್ನಾಟಕ ಬಂದ್ ಪ್ರಯುಕ್ತ ಗೌರಿಬಿದನೂರಿನಲ್ಲಿ ನಮ್ಮ ರೈತ ಮುಖಂಡರೊಂದಿಗೆ ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಿದ್ದೇವೆ. ನಮ್ಮ ರಾಜ್ಯದಲ್ಲೇ ಕುಡಿಯುವ ನೀರಿಗೆ ಅಭಾವವಿರುವಾಗ ತಮಿಳುನಾಡಿಗೆ ನೀರು ಬಿಡುತ್ತಿರುವುದು ಸರಿಯಲ್ಲ. ಸರ್ಕಾರ ತಕ್ಷಣವೇ ನೀರು ಹರಿಸುವುದನ್ನು ನಿಲ್ಲಿಸಬೇಕು. ಮೇಕೆದಾಟು ಮತ್ತು ಮಹಾದಾಯಿ ಯೋಜನೆಗಳನ್ನು ತಕ್ಷಣವೇ ಆರಂಭಿಸಬೇಕು. ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ರೂಪಿಸಬೇಕು. ಇಲ್ಲವಾದಲ್ಲಿ ನಮ್ಮ ಹೋರಾಟ ಇನ್ನಷ್ಟು ಉಗ್ರರೂಪ ಪಡೆಯಲಿದೆ. ರೈತ ಮುಖಂಡರ ಬೇಡಿಕೆಗಳನ್ನು ಆಲಿಸಿ ಮನವಿ ಸ್ವೀಕರಿಸಿದ ತಾಲೂಕು ತಹಸೀಲ್ದಾರ್ ಇದನ್ನು ತಕ್ಷಣವೇ ಸರ್ಕಾರದ ಗಮನಕ್ಕೆ ತಲುಪಿಸುವುದಾಗಿ ಭರವಸೆ ನೀಡಿದರು. ಕ್ಯಾಮೆರಾಮನ್ ಜೊತೆ ಗೌರಿಬಿದನೂರಿನಿಂದ ನಿಮ್ಮ